ಶಾಸಕರು ಸ್ವಾಮೀಜಿಯವರು, ಯೋಗಿನವರು, ನಮ್ಮ ಅಡಿಯಪ್ಪ ಶಿವಳ್ಳಿ ಅವರು, ನಮ್ಮ ಚಂದ್ರಣ್ಣ ಗೋಕಾಕ್ ಅವರು, ಚಂದ್ರಶೇಖರ್ ಪಿಜೋಡ್ ಅವರು, ವೇದಿಕೆ ನಿಲ್ತಕ್ಕಂಥ ಎಲ್ಲರೂ ನಮ್ಮ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಹುಡುಗರೆಲ್ಲ ಪೈಲ್ವಾನ್ಗಿರಿ ಹಾಕಬೇಕು, ತಾಲೀಮ್ ಮಾಡಬೇಕಂತೇಳಿ ಅದಕ್ಕೆ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥ ಶಿವಾನಂದ ಕರಿಗಾರ್ ಅವರು, ಅವರ ಶಿಷ್ಯ ನಮ್ಮ ಕಸೀಂ ಸಾಬ್ ಅಣ್ಣಿಗೇರವರ ಅಭಿನಂದನೆ ಸಲ್ಲಿಸಿ ಈಗ ವೇದಿಕೆ ನಿಲ್ತಕ್ಕಂಥ ಎಲ್ಲ ನಮ್ಮ ಅತ್ತಪ್ಪಳ್ಳೂರು ಸಾಹೇಬ್ರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ಈಗ ಗುರು ಚಲವಾಣಿಯವರು ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲರೂ ಶಾಂತಿಯಿಂದ ಕುಂದಿರಬೇಕು, ಪ್ರಶಸ್ತಿ ತೆಗೆದುಕೊಂಡು ಕೆಲಸವನ್ನು ದಯವಿಟ್ಟು ಮಾಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕಾಗಿ ಇವತ್ತೇನೋ ಈ ಒಂದು ಕಾರ್ಯಕ್ರಮ ಎಲ್ಲರಿಗೆ ನಾವು ಬರುವಂತ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ನೀಡುವಂತ ರೀತಿಯಲ್ಲಿ ಇಂತಹ ರಾಷ್ಟ್ರ ಪ್ರೇಮಿಗಳ ಒಂದು ಉತ್ಸವ ನಿಜಕ್ಕೂ ಇದು ಬಹಳ ಒಂದು ವೇದಿಕೆಯಲ್ಲಿ ಬಹಳ ಮಾರ್ಮಿಕವಾಗಿ ಮಾತಾಡಿದರು. ರಾಯಣ್ಣನ ಒಂದು ಇತಿಹಾಸ, ಸ್ವತಂತ್ರಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ಒಂದು ತಾಯಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ತಂದೆ ಅವರ ಇತಿಹಾಸವನ್ನ ಸಂಪೂರ್ಣವಾಗಿ ನಮ್ಮ ಮುಂದೆ ಅದನ್ನು ಅರ್ಥಪೂರ್ಣವಾಗಿ ಬಿಡಿಸಿಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ನಿಗಮದ ಅಧ್ಯಕ್ಷರು, ನಮ್ಮೆಲ್ಲ ನಾಯಕರು, ವಿಧಾನಸಭೆಯಲ್ಲಿ ಪಾತ್ರ ಆಗಲಿಕ್ಕೆ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರಸಾದಪ್ಪನವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಿ ಈಗ ನವಮುಖ್ಯ ಶಾಸಕರಾದಂಥ ಕೋಲ್ರೆಡ್ಡಿ ಅವರು ಬಹುಶಃ ವಿಧಾನಸಭೆಯಲ್ಲಿ ಪತ್ರಗಳನ್ನು ಕೊಟ್ಟಿದ್ದು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ದಿವಸ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮವನ್ನ ಶಿವಾನಂದ ಮತ್ತನವ್ರಿಗೆ ಪದೇ ಪದೇ ಹೇಳ್ತಿದ್ದೇನೆ. ಅವಾಗ ನಮ್ಗೆ ಸ್ವಲ್ಪ ಹೊತ್ತಿದ್ದಿಲ್ಲ. ಅವ ಬಿಜೆಪಿಗೆ ನಾವು ಕಾಂಗ್ರೆಸ್ ಜನತಾದಳದಾಗ ನಾವಿದ್ವಿ. ಈ ಎಂದ್ರೆ ಕಾಂಗ್ರೆಸ್ಗೆ ಬಂದ್ರೆ ಮಾತ್ರ ಸುಧಾರಣೆ ಹಾಕಿ ನೋಡು ಅಂತ ಇದೆ. ಸ್ವಲ್ಪ ಜಗದೀಶ್ ಶೆಟ್ಟರ್ ಸಾಹೇಬರು ಅವ್ರು ಬಹಳ ಖಾಸ್ ಶಿಕ್ಷೆ ಪತ್ರವನ್ನು ಕೂಡ ಕೊಟ್ಟಿದ್ರು. ಅದು ನಮ್ಮ ಕೋಲ್ರೆಡ್ಡಿ ಅವರು, ಮಾಣಿ ಅವರು, ಮತ್ತು ಅಬ್ಬಯ್ಯ ಸಾಹೇಬರು, ಎಚ್ ಕೆ ಪಾಟೀಲ್ರು, ಮತ್ತು ಎಂ ಬಿ ಪಾಟೀಲ್ ಸಾಹೇಬರಿಗೆ ಜಗದೀಶ್ ಶೆಟ್ಟರ್ ಸಾಹೇಬರು ಫೋನ್ ಮಾಡಿ ಕೂಡ ಹೇಳಿದ್ರು. ಮತ್ತು ನಮ್ಮ ವರಟ್ಟೂರು ಎಲ್ಲರೂ ಕೂಡ ಸಾಥ್ ಕೊಟ್ಟು ಅದನ್ನು ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಗಂಡು ಮೆಟ್ಟಿನಾಡು ಹುಬ್ಬಳ್ಳಿಯ ಈ ಒಂದು ಜಾಗದಿಂದ ಅಭಿನಂದನೆಯನ್ನು ಸಲ್ಲಿಸಿ ಈಗ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮಾತಾಡಿದ್ರು. ದಯವಿಟ್ಟು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಆ ಒಂದು ರಾಯಣ್ಣನನ್ನ ಇಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಅದಕ್ಕೆ ಕಾರಣೀಭೂತರಾದಂತವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ವೇದಿಕೆ ನಿಲ್ಬೇಕಂತ ಎಲ್ಲರೂ ಕೂಡಿ ಆ ಒಂದು ರಾಯಣ್ಣನನ್ನ ಸ್ಥಾಪನೆ ಮಾಡಿಕೊಟ್ಟವರು. ಮತ್ತೆ ಈಗ ಒಂದು ವಿನಂತಿ ಮಾಡ್ತೇನೆ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ, ಈ ಕೋಲ್ರೆಡ್ಡಿ ಅವರು ಹೇಳಿದಲ್ಲ, ಕರ್ನಾಟಕ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸು ಆಗಿದೆ, ನಾನು ನಮಗೆ ಭರವಸೆ ಇದೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಬೆಳಗಾವಿಯ, ಯಾಕಂದ್ರೆ ರಾಯಣ್ಣ ಹುಟ್ಟಿದ್ದು ಸಂಗೊಳ್ಳಿ ಬೆಳಗಾವಿ ಜಿಲ್ಲೆ, ಕಿತ್ತೂರಲ್ಲಿ ಚೆನ್ನಮ್ಮ ಹುಟ್ಟಿದ್ದು ಕಿತ್ತೂರು ಬೆಳಗಾವಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಲೋಕಸಭಾ ಸದಸ್ಯರಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರ ತವರೂರಿನಲ್ಲಿ ಸಾಹೇಬರ ಅವರ ಒಂದು ಅವಧಿನಲ್ಲಿ ಅವರ ಪ್ರಧಾನಮಂತ್ರಿಗಳಿಗೆ, ವಿಮಾನಯಾನ ಮಂತ್ರಿಗಳಿಗೆ ಅವರಿಗೆ ಪತ್ರವನ್ನು ಬರೆದು ಆದಷ್ಟು ಮುಂದಿನ ಆಗಸ್ಟ್ 15ರೊಳಗಾಗಿ ಆ ಒಂದು 4 ವಿಮಾನ ನಿಲ್ದಾಣ ಬಸವೇಶ್ವರ ಹತ್ತಿರ, ಬಿಜಾಪುರ, ಕುವೆಂಪು ಹತ್ತಿರ, ಶಿವಮೊಗ್ಗ, ಹುಬ್ಬಳ್ಳಿ, ಸಂಗೊಳ್ಳಿ, ಕಿತ್ತೂರು ಹತ್ತಿರ ಬೆಳಗಾವಿ ಈ 4 ಆಗ್ಬೇಕಾದ್ರೆ ಸಾವಿರದ ಕೊಡುಗೆ ಬಾಳಿದೆ. ಅವರು ಈ ಒಂದು ಕಾರ್ಯವನ್ನು ಪ್ರಧಾನಮಂತ್ರಿಗಳಿಗೆ ಸ್ವತಃ ನೀವೇ ಹೋಗಿ ಪತ್ರವನ್ನು ಕೊಟ್ಟು ಈ ದೇಶಕ್ಕೆ ಆ ದೇಶಭಕ್ತರ ಹೆಸರಿಡ್ಲಿಕ್ಕೆ ನೀವು ಕಾದ್ರಾಗಬೇಕಂತೇಳಿ ಪತ್ರವನ್ನು ಕೂಡ ಕೊಟ್ಟಿದ್ರು. ಅದು ನಮ್ಮ ಕೋಲ್ರೆಡ್ಡಿ ಅವರು, ಮಾಣಿ ಅವರು, ಮತ್ತು ಅಬ್ಬಯ್ಯ ಸಾಹೇಬರು, ಎಚ್ ಕೆ ಪಾಟೀಲ್ರು, ಮತ್ತು ಎಂ ಬಿ ಪಾಟೀಲ್ ಸಾಹೇಬರಿಗೆ ಜಗದೀಶ್ ಶೆಟ್ಟರ್ ಸಾಹೇಬರು ಫೋನ್ ಮಾಡಿ ಕೂಡ ಹೇಳಿದ್ರು. ಮತ್ತು ನಮ್ಮ ವರಟ್ಟೂರು ಎಲ್ಲರೂ ಕೂಡ ಸಾಥ್ ಕೊಟ್ಟು ಅದನ್ನು ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಗಂಡು ಮೆಟ್ಟಿನಾಡು ಹುಬ್ಬಳ್ಳಿಯ ಈ ಒಂದು ಜಾಗದಿಂದ ಅಭಿನಂದನೆಯನ್ನು ಸಲ್ಲಿಸಿ ಈಗ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮಾತಾಡಿದ್ರು. ದಯವಿಟ್ಟು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಆ ಒಂದು ರಾಯಣ್ಣನನ್ನ ಇಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಅದಕ್ಕೆ ಕಾರಣೀಭೂತರಾದಂತವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ವೇದಿಕೆ ನಿಲ್ಬೇಕಂತ ಎಲ್ಲರೂ ಕೂಡಿ ಆ ಒಂದು ರಾಯಣ್ಣನನ್ನ ಸ್ಥಾಪನೆ ಮಾಡಿಕೊಟ್ಟವರು. ಮತ್ತೆ ಈಗ ಒಂದು ವಿನಂತಿ ಮಾಡ್ತೇನೆ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ, ಈ ಕೋಲ್ರೆಡ್ಡಿ ಅವರು ಹೇಳಿದಲ್ಲ, ಕರ್ನಾಟಕ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸು ಆಗಿದೆ, ನಾನು ನಮಗೆ ಭರವಸೆ ಇದೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಬೆಳಗಾವಿಯ, ಯಾಕಂದ್ರೆ ರಾಯಣ್ಣ ಹುಟ್ಟಿದ್ದು ಸಂಗೊಳ್ಳಿ ಬೆಳಗಾವಿ ಜಿಲ್ಲೆ,
ಕಿತ್ತೂರಲ್ಲಿ ಚೆನ್ನಮುತ್ತಿದ್ದು ಕಿತ್ತೂರು ಬೆಳಗಾವಿ ಜಿಲ್ಲೆ ಲೋಕಸಭಾ ಸದಸ್ಯರಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರ ತವರೂರಿನಲ್ಲಿ ಸಾಹೇಬರ ಅವರ ಒಂದು ಅವಧಿನಲ್ಲಿ ಅವರ ಪ್ರಧಾನಮಂತ್ರಿಗಳಿಗೆ ವಿಮಾನದ ಮಂತ್ರಿಗಳಿಗೆ ಅವರಿಗೆ ಪತ್ರವನ್ನು ಬರೆದು ಆದಷ್ಟು ಮುಂದಿನ ಆಗಸ್ಟ್ ರಾಣಿ ಚೆನ್ನಮ್ಮಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮತ್ತು ಇನ್ನಿತರ ಎಲ್ಲ ಸಮಾಜದ ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಯಾವತ್ತು ಸಾಧಕ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿ ಸೇರಿದಂತ ಆತ್ಮೀಯ ಸಮಾಜದ ಬಂಧುಗಳೇ, ಯುವ ಮಿತ್ರರೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತೊಂದು ಈ ಒಂದು ವಿಶೇಷ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಪ್ರತಿ ವರ್ಷ ಇದೇ ಒಂದು ಚೆನ್ನಮ್ಮ ಸರ್ಕಲ್ನಲ್ಲಿ ನಡೀತಾ ಇರೋದು. ನೇತೃತ್ವದಲ್ಲಿ ಪ್ರತಿ ವರ್ಷ ಬಹುಶಃ 4 ವರ್ಷದೊಟ್ಟಿಗೆ ಒಂದು ವರ್ಷ ತಪ್ಪಿಲ್ಲ, ಪ್ರತಿ ವರ್ಷ ಈ ಕಾರ್ಯಕ್ರಮ ಬಂದಿದೆ ಶಿವಾನ. ಅದಕ್ಕಾಗಿ ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಕಾರ್ಯಕ್ರಮ ಈ ಚೆನ್ನಮ್ಮ ಸರ್ಕಲ್ನಲ್ಲಿ ನಡೀತಾ ಇದೆ. ಅದಕ್ಕೆ ಅಧ್ಯಯನ ಮಾಡಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ಇಟ್ಕೊಳ್ಳುವಂತ ಕೆಲಸ ಇವತ್ತು ನನಗಾಗಿದೆ. ಅದಕ್ಕಾಗಿ ಬಹುಶಃ ಸಂಗೊಳ್ಳಿ ರಾಯಣ್ಣನ ಆಯ್ಕೆ ಆಗಲಿಕ್ಕೆ ಸಂಗೊಳ್ಳಿ ರಾಯಣ್ಣನ ಸ್ಫೂರ್ತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಹೀಗಾಗಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವತ್ತು ಆ ಒಂದು ಕ್ಷೇತ್ರ ಪ್ರತಿಯೊಬ್ಬರು ಸಹಿತ ಜನರು ಮಾಡಿಕೊಳ್ಳುವಂಥದ್ದು ನಮ್ಮ ಯುವ ಜನಾಂಗಕ್ಕೆ ಇದು ಮಾರ್ಗದರ್ಶನ ಮತ್ತು ಹೆಚ್ಚು ಸ್ಫೂರ್ತಿ ಕೊಡುವಂಥದ್ದು. ಇದರ ಬಗ್ಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ. ರಾಣಿ ಚೆನ್ನಮ್ಮಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮತ್ತು ಇನ್ನಿತರ ಎಲ್ಲ ಸಮಾಜದ ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಯಾವತ್ತು ಸಾಧಕ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿ ಸೇರಿದಂತ ಆತ್ಮೀಯ ಸಮಾಜದ ಬಂಧುಗಳೇ, ಯುವ ಮಿತ್ರರೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತೊಂದು ಈ ಒಂದು ವಿಶೇಷ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಪ್ರತಿ ವರ್ಷ ಇದೇ ಒಂದು ಚೆನ್ನಮ್ಮ ಸರ್ಕಲ್ನಲ್ಲಿ ನಡೀತಾ ಇರೋದು. ನೇತೃತ್ವದಲ್ಲಿ ಪ್ರತಿ ವರ್ಷ ಬಹುಶಃ 4 ವರ್ಷದೊಟ್ಟಿಗೆ ಒಂದು ವರ್ಷ ತಪ್ಪಿಲ್ಲ, ಪ್ರತಿ ವರ್ಷ ಈ ಕಾರ್ಯಕ್ರಮ ಬಂದಿದೆ ಶಿವಾನ. ಅದಕ್ಕಾಗಿ ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಕಾರ್ಯಕ್ರಮ ಈ ಚೆನ್ನಮ್ಮ ಸರ್ಕಲ್ನಲ್ಲಿ ನಡೀತಾ ಇದೆ. ಅದಕ್ಕೆ ಅಧ್ಯಯನ ಮಾಡಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ಇಟ್ಕೊಳ್ಳುವಂತ ಕೆಲಸ ಇವತ್ತು ನನಗಾಗಿದೆ. ಅದಕ್ಕಾಗಿ ಬಹುಶಃ ಸಂಗೊಳ್ಳಿ ರಾಯಣ್ಣನ ಆಯ್ಕೆ ಆಗಲಿಕ್ಕೆ ಸಂಗೊಳ್ಳಿ ರಾಯಣ್ಣನ ಸ್ಫೂರ್ತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಹೀಗಾಗಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವತ್ತು ಆ ಒಂದು ಕ್ಷೇತ್ರ ಪ್ರತಿಯೊಬ್ಬರು ಸಹಿತ ಜನರು ಮಾಡಿಕೊಳ್ಳುವಂಥದ್ದು. ನಮ್ಮ ಯುವ ಜನಾಂಗಕ್ಕೆ ಇದು ಮಾರ್ಗದರ್ಶನ ಮತ್ತು ಹೆಚ್ಚು ಸ್ಫೂರ್ತಿ ಕೊಡುವಂಥದ್ದು. ಇದರ ಬಗ್ಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ. ಮತ್ತೆ ಹಲವಾರು ಸಲಿಗೆ ಕಾಂಗ್ರೆಸ್ ಅವರು ಕಳಿಸಿದ್ರು, ಬಿಜೆಪಿ ಕಾಂಗ್ರೆಸ್ ಕೊಟ್ಟಿದ್ರು, ಈಗ ನಾವು ಬಿಜೆಪಿನೂ ಕಳಿಸ್ಯಾರ. ಹೀಗಾಗಿ ಅದು ಎಲ್ಲಿದ್ರು ಶಿವಾನಂದ ಮುತ್ತಣ್ಣವರು ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಮುತ್ತಣ್ಣವರು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಜೊತೆಗೆ ಸಮಾಜದ